ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಲೇಪಾಕ್ಷಿಗೆ ಬಂದಿದ್ದೀವಿ, ಲೇಪಾಕ್ಷಿ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ನಾವು ಲೇಪಾಕ್ಷಿ ಟೆಂಪಲ್ನ ದರ್ಶನ ಮಾಡಿಕೊಂಡು ಆಮೇಲೆ ನಾವೆಲ್ಲರೂ ಅಲ್ಲಿ ದೇವಸ್ಥಾನನ ತೋರಿಸ್ತೀವಿ. ನೋಡಿ, ಈ ಥರ ಎಲ್ಲ ಇದೆ. ಆಮೇಲೆ ಇದಕ್ಕೆ ಲೇಪಾಕ್ಷಿ ಅಂತ ಹೆಂಗೆ ಬಂದಿತ್ತಂದರೆ, ರಾವಣ ಸೀತೆನ ಕರ್ಕೊಂಡು ಹೋದಾಗ ಜಟಾಯು ರೆಕ್ಕೆನ ರಾವಣ ಕಟ್ ಮಾಡಿದಾಗ ಜಟಾಯು ಇಲ್ಲಿ ಬಿದ್ದಿತ್ತಂತೆ. ಆವಾಗ ರಾಮ ಬಂದುಬಿಟ್ಟು ಲೇಪಾಕ್ಷಿ ಅಂತ ಕರೆದವಾಗ ಈ ದೇವಸ್ಥಾನಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂದಿದೆ. ನೋಡಿ, ಹಾಯ್ ಹಾಯ್ ಹಾಯ್. ಹಾಗೆ ಈ ಟೆಂಪಲ್ಗೆ ಆ ಥರ ಹೆಸರು ಬಂದಿರೋದು ಜಟಾಯು ಅಂದರೆ ಇಲ್ಲಿ ಲೇಪಾಕ್ಷಿ ಟೆಂಪಲ್ ಅಂತ ಕರೀತಾರಲ್ವಾ, ಲೇಪಾಕ್ಷಿ ಅಂತ ಕರೆದಾಗ ಈ ಟೆಂಪಲ್ಗೆ ಲೇಪಾಕ್ಷಿ ಟೆಂಪಲ್ ಅಂತ ಹೆಸರು ಬಂದಿದ್ದು ಈ ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ಏನಕ್ಕೆ ಹಿಂಗೆ ಇಟ್ಟಿರೋದಂದರೆ, ಇಲ್ಲಿ ನೋಡಿ ಸ್ಮಾಲ್ ವರ್ಡ್ಸ್ ಬರ್ತಿದ್ದಾರೆ, ಅದಕ್ಕೆ ಎಲ್ಲರೂ ಈ ಥರ ನೋಡಿ ಲೇಪಾಕ್ಷಿ ದೇವಸ್ಥಾನ ಇದು. ಇಲ್ಲಿ ನೋಡಿ, ಇಲ್ಲಿ ಸ್ತಂಭಗಳು ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಲೇಪಾಕ್ಷಿ ಟೆಂಪಲ್. ಬನ್ನಿ ಹೋಗಿ ನೋಡ್ತಾ ಹೋಗೋಣ. ಆಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. అవును. ಆಮೇಲೆ ಈ ಟೆಂಪಲ್ ಇನ್ನೊಂದೇನೆಂದರೆ, ಇಲ್ಲಿ ನಾವೇನಾದರೂ ಬಟ್ಟೆ ಯಾವುದಾದ್ರೂ ಸ್ತಂಭಕ್ಕೆ, ಒಂದು ಸ್ತಂಭ ಇದೆ ಇಲ್ಲಿ, ಅದಕ್ಕೇನಾದರೂ ನಾವು ಬಟ್ಟೆ ಹಾಕಿ ಎಳೆದ್ರೆ ಅದು ಆಚೆ ಬರುತ್ತಂತೆ. ಆ ಸ್ತಂಭ ಎಲ್ಲಿದೆ ಅಂತ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ದೇವಸ್ಥಾನ, ಇಲ್ಲಿರೋ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ. ನಡೆಯೋ ಅಷ್ಟೊತ್ತಿಗೆ ಆಗಲ್ಲ. ನೋಡಿ, ಅಲ್ಲಿ ಮೇಲೆ ಗೋಪುರ ಕಾಣಿಸ್ತಿದ್ಯಾ, ಅಲ್ಲಿ ಗೋಪುರ, ಅದು ಎಲ್ಲ ದೊಡ್ಡ ಟೆಂಪಲ್ ಇದು. ಆ್ಯಂಡ್ ಜಟಾಯು ಬಿದ್ದಿದ್ದ ಜಾಗ ಇದು, ರಾವಣ ರೆಕ್ಕೆ ಕೊಯ್ದಾಗ ಬಿದ್ದಿದ್ದ ಜಾಗ ಇದು. ಅದಕ್ಕೆ ಇದನ್ನು ಲೇಪಾಕ್ಷಿ ಟೆಂಪಲ್ ಅಂತ ಕರೀತಾರೆ. ಗಾಳಿ ಜಾಸ್ತಿ ಬರ್ತಿದೆ, ಆಮೇಲೆ ನೋಡ್ಕೊಳ್ಳೋಣ. ನೋಡಿ, ಇಲ್ಲೇನೋ ವರ್ಡ್ಸ್ ಎಲ್ಲ ಬರೆದಿದ್ದಾರೆ, ಅದೇನೋ ಗೊತ್ತಾಗ್ತಿಲ್ಲ ಓದೋಣ ಅಂದರೆ. ನೋಡಿ, ಎಷ್ಟು ಜನ ಬಂದಿದ್ದಾರೆ, ತುಂಬ ಜನ ಬರ್ತಾರೆ, ವಿಸಿಟ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ನೋಡಿ ನೋಡಿ ಇಲ್ಲೆಲ್ಲ ಇದು ದೊಡ್ಡ ಸ್ತಂಭ. ಐ ಥಿಂಕ್ ಇವತ್ತು ಇಲ್ಲಿ ಜಾತ್ರೆ ನಡೀತಿದೆ ಅನ್ಕೋತೀನಿ. ಎಲ್ಲರೂ ಜಾಸ್ತಿ ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಐ ಥಿಂಕ್ ಸೊ ಜಾತ್ರೆ ನಡೀತಿರ್ಬೋದು, ನೋಡೋಣ.